ಹಾಯ್ ಎಲ್ರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನಾನು ನನ್ನ ಒಂದು ಯೂಟ್ಯೂಬ್ ಚಾನಲ್ ಏನು ರನ್ ಮಾಡ್ತಿದ್ದೀನಲ್ಲ, ನಾನು ವಿಡಿಯೋನ ಯಾವ ಥರ ಮಾಡ್ತೀನಿ ಅಂದರೆ, ಇಲ್ಲಿ ನನ್ನದೇ ಆದಂಥ ಒಂದು ಚಿಕ್ಕ ರೂಮ್ ಇದೆ. ಅಲ್ಲಿ ಯಾವ ಥರ ಸೆಟಪ್ ಮಾಡ್ಕೊತೀನಿ, ಯೂಟ್ಯೂಬ್ ಬೇಕಾಗಿರೋಂಥ ಇಕ್ವಿಪ್ಮೆಂಟ್ಸ್ ಏನಿದಾವಲ್ಲ ಅದನ್ನು ಯಾವ ಥರ ಸೆಟಪ್ ಮಾಡ್ಕೊತೀನಿ. ಆಮೇಲೆ ಕೆಲವೊಂದು ನಾನು ಬೈ ಮಾಡಿಲ್ಲ, ರೀಸೈಕ್ಲಿಂಗ್ ಅಂತ ಏನು ಹೇಳ್ತೀವಿ ಆ ಥರ ಮಾಡ್ಕೊಂಡಿದ್ದೀನಿ. ಅದನ್ನೆಲ್ಲ ನಿಮಗೆ ತೋರಿಸ್ತಾ ಹೋಗ್ತೀನಿ. ಯಾಕಂತಂದರೆ ಈಗ ತಾನೇ ಯಾರಾದರೂ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಿದ್ರೆ ಅವರಿಗೆ ಸ್ವಲ್ಪ ಕನ್ಫ್ಯೂಸ್ ಇರ್ಬೋದು, ಯಾವ ಥರ ಸೆಟಪ್ ಮಾಡೋದು ಅಂದರೆ ಲೈಟಿಂಗ್ ಆಗಿರ್ಬೋದು, ನಿಮ್ಮ ಒಂದು ಕ್ಯಾಮ್ರಾ ಫೋನ್ ಸೆಟ್ಟಿಂಗ್ ಆಗಿರ್ಬೋದು. ಅಂದರೆ ಫೋನ್ ಸೆಟ್ಟಿಂಗ್ಸ್ ಅಂತಂದರೆ ನೀವು ಫೋನ್ನ ಎಲ್ಲಿ ಪ್ಲೇಸ್ ಮಾಡೋದು ಅದನ್ನೆಲ್ಲ ತೋರಿಸ್ತಾ ಹೋಗ್ತೀನಿ. ನೋಡಿ, ನಂದು ಸ್ಟುಡಿಯೋ ಆ ಥರ ಏನಲ್ಲ, ರೂಮು ಚಿಕ್ಕದಾದಂಥ ರೂಮು. ನಂದರಲ್ಲಿ ಎಷ್ಟು ಬೇಕೋ ಆ ಥರ ಒಂದು ಮಿನಿಮೈಸ್ ಇದರಲ್ಲೇ ಮಾಡ್ಕೊಂಡಿದ್ದೀನಿ. ಭಾಳ ಚಿಕ್ಕದಾಗಿದೆ, ಅದನ್ನು ತೋರಿಸ್ತಾ ಹೋಗ್ತೀನಿ. ನೋಡಿ ಯಾವ ಥರ ಸೆಟಪ್ ಮಾಡೋದಂತ. ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಇದು ನನ್ನ ಒಂದು ಬೆಡ್ಡು. ನನ್ನ ಬೆಡ್ ಮೇಲೆ ನಾನು ಈ ಥರ ಬೋರ್ಡ್ ಇಟ್ಕೊತೀನಿ. ಇದು ಬೋರ್ಡ್ ಏನಪ್ಪ ಅಂತಂದರೆ ಲ್ಯಾಪ್ಟಾಪ್ ಬಾಕ್ಸ್ ಏನಿರುತ್ತಲ್ಲ ಅದೇ. ಇದು ಒಂದು ನೀವು ನೋಡ್ಬೋದು ಈ ಥರ ಇದೆ. ಲ್ಯಾಪ್ಟಾಪ್ ಬಾಕ್ಸ್ನೇ ನಾನು ನನ್ನ ಒಂದು ಕೆಳಗಡೆ ಟೇಬಲ್ ಥರ ಏನು ಮಾಡ್ಕೊತಾರಲ್ಲ ಆ ಥರ ಮಾಡ್ಕೊಂಡಿದ್ದೀನಿ. ಇದ್ರ ಮೇಲೆ ನಾನು ಡ್ರಾಯಿಂಗ್ ಸೀಟ್ ಏನಿರುತ್ತಲ್ಲ ಅದನ್ನು ಮಾಡ್ಕೊಂಡಿದ್ದೀನಿ. ಬೇರೆ ಕಲರ್ ಬೇಕಂದರೆ ಬೇರೆ ಕಲರ್ ಹಾಕ್ಕೊಂಡು ಯೂಸ್ ಮಾಡ್ಬೋದು. ಇದು ಒಂದು ರೀಸೈಕ್ಲಿಂಗ್ ಅಂತ ಏನು ಹೇಳಿದೆಲ್ಲ, ಭಾಳ ವೇಸ್ಟ್ ಬಾಕ್ಸ್ ಇದು. ನಿಮ್ಮ ಮನೇಲಿ ಏನಾದರೂ ನೀವು ಈ ಥರ ಬಾಕ್ಸ್ ಇತ್ತಂತಂದರೆ ನೀವು ಮಾಡ್ಕೋಬೋದು. ಇದಕ್ಕಂತಲೇ ಟೇಬಲ್ ತಗೊಳ್ಳೋ ಅವಶ್ಯಕತೆನೇ ಇರೋಲ್ಲ, ಬಿಗಿನರ್ ಲೆವೆಲಲ್ಲಿ ಆಗಿದ್ರೆ. ಆಮೇಲೆ ಇದು ಮೊಬೈಲ್ ಟ್ರೈಪಾಡು. ಈ ಥರ ನಾನು ಫೋನ್ ಸೆಟ್ ಮಾಡ್ಕೊತೀನಿ. ಇದನ್ನು ಯಾವ ಥರ ಸೆಟಪ್ ಮಾಡ್ಕೊಳ್ಳೋದು ಆಮೇಲೆ ಎಲ್ಲ ತೋರಿಸ್ತೀನಿ. ಇದ್ರ ಪಕ್ಕಕ್ಕೆ ನನಗೆ ಲೈಟಿಂಗ್ ಬೇಕಾಗಿರೋದ್ರಿಂದ ಒಂದು ಚಿಕ್ಕದಾದಂಥ ಲೋ ಬಜೆಟಲ್ಲಿ LED ರಿಂಗ್ ಲೈಟ್ ತೊಗೊಂಡಿದ್ದೀನಿ. ಆಮೇಲೆ ಈ ಕಡೆ ನೀವು ನೋಡೋದಾದರೆ ಇಲ್ಲೆಲ್ಲ ಇದಾವೆ ನೋಡಿ. ಈಗ ರೀಸೆಂಟಾಗಿ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಮಾಡಿರೋಂಥ ಇವೆಲ್ಲ ಪ್ರಾಜೆಕ್ಟ್ಗಳು ಏನಿದಾವಲ್ಲ ಅವೆಲ್ಲ ಹಂಗೆ ಇದ್ದಾವೆ. ಅದನ್ನೆಲ್ಲ ಮತ್ತೆ ಡಿಸೆಂಬಲ್ ಮಾಡಿ ಮತ್ತೆ ಇನ್ನೊಂದು ಬೇರೆ ಬೇರೆ ಪ್ರಾಜೆಕ್ಟ್ಗಳೆಲ್ಲ ಮಾಡೋದು. ಈ ಥರ ಮಾಡ್ತಿರ್ತೀನಿ ನಾನು. ಇದನ್ನು ಯಾವ ಥರ ಕರೆಕ್ಟಾಗಿ ನಾನು ಈಗ ತೋರಿಸ್ತೀನಿ ನೋಡಿ, ಓವರ್ ವ್ಯೂ ಆಗಿ ನೀವು ನೋಡ್ಬೋದು. ಈಗ ನೋಡಿ, ನಾನು ಈ ಥರ ಕೂಡ್ತೀನಿ ಇದ್ರ ಮೇಲೆ. ಈ ಥರ ಕೂತು ಇಲ್ಲಿ ನೀವು ಸೆಟಪ್ ನೋಡ್ಬೋದು. ರಿಂಗ್ ಲೈಟ್ ಎಲ್ಲ ಈ ಥರ ಇಟ್ಕೊಂಡಿದ್ದೀನಿ ನೋಡಿ. ಹೋಪ್ ನಿಮ್ಗೆ ಕಾಣ್ತಿದೆ ಅಂತ ಅನ್ಕೊತಿದ್ದೀನಿ. ಇದು ಟ್ರೈಪಾಡ್ ಆಗಲಿ ಅಂತ ತೋರಿಸಿದ್ನಲ್ಲ, ಅದು ಟ್ರೈಪಾಡು. ಫೋನ್ ಈ ಥರ ಸೆಟ್ ಮಾಡ್ಕೊತೀನಿ. ಈ ಥರ ನನಗೆ ಎಷ್ಟು ಹೈಟ್ ಬೇಕೋ ಆ ಥರ. ಆಮೇಲೆ ಈ ಒಂದು ರಿಂಗ್ ಲೈಟ್ ಏನಿದೆಯಲ್ಲ ಇದೂ ಅಷ್ಟೇ. ಇದ್ರ ಮೇಲೆ ಲೈಟಿಂಗ್ಸ್ ಬರೋ ಥರ ಈ ರಿಂಗ್ ಲೈಟ್ನ ಸೆಟ್ ಮಾಡ್ಕೊತೀನಿ. ಎಕ್ಸಾಕ್ಟಾಗಿ ಬೀಳುತ್ತೆ. ಇಲ್ಲಿ ನನ್ನ ಮೇಲೇನೂ ಲ್ಯಾಂಪ್ ಇದೆ, ಅದ್ರದ್ದು ಅಷ್ಟು ಬರಲ್ಲ ಅಂತ ಇದು ರಿಂಗ್ ಲೈಟ್ ತೊಗೊಂಡಿದ್ದೀನಿ. ಈ ಥರ ನೋಡಿ, ನೀವು ಭಾಳ ಲೋ ಬಜೆಟಲ್ಲಿ ಏನಾದರೂ ಮಾಡ್ಬೇಕಂತಂದರೆ ಮಾಡ್ಬೋದು. ಈ ಥರ ಸಿಂಪಲ್ಲಾಗಿ ನೀವು ಕುಕ್ಕಿಂಗ್ ಆಗಿರ್ಬೋದು, ಇಲ್ಲ ಬೇರೆ ಏನಾದರೂ ಡ್ರಾಯಿಂಗ್ ಆಗಿರ್ಬೋದು, ಈ ಥರ ಎಲ್ಲ ಸೆಟಪ್ ಮಾಡ್ಕೋಬೋದು. ಸಿಂಪಲ್ ಇದರಲ್ಲಿ ಹೇಳ್ತಿದ್ದೀನಿ. ಅಂದರೆ ಲೋ ಬಜೆಟಲ್ಲಿ ನಿಮಗೆ ಸೆಟಪ್ ಮಾಡ್ಕೊಳಂಗಿದ್ರೆ ಈ ಥರ ಮಾಡ್ಕೋಬೋದು. ಫೋನ್ ಮೇನ್ ಥಿಂಗ್, ಫೋನು ಈ ಥರ ಸೆಟಪ್ ಮಾಡ್ಕೊಂಬಿಡ್ತೀನಿ ನಾನು. ಅದ್ರ ಇಲ್ಲಿ ಆನ್ ಮಾಡ್ಕೊತೀನಿ, ಸ್ಟಾರ್ಟ್ ಮಾಡ್ಕೊಂಡು ಇಲ್ಲಿ ನನ್ನ ಕೆಲಸ ಏನಿರುತ್ತಲ್ಲ, ಅಂದರೆ ನಾನು ಏನು ಮಾಡ್ಬೇಕಂತ ಅಂದ್ಕೊಂಡಿರ್ತೀನಲ್ಲ ಅದು ಮಾಡ್ತಾ ಹೋಗ್ತೀನಿ. ಎಲ್ಲಾದರೂ ಏನಾದರೂ ಸ್ವಲ್ಪ ಮಿಸ್ಟೇಕ್ ಆಯ್ತು ಅಂತಂದರೆ ಮತ್ತೆ ವಿಡಿಯೋ ಪಾಸ್ ಮಾಡೋದು, ಮತ್ತು ಸರಿ ಮಾಡ್ಕೊಂಡು ಮತ್ತೆ ಸ್ಟಾರ್ಟ್ ಮಾಡೋದು. ಇಷ್ಟೇ ನೋಡಿ. ಈಸಿಯಾಗಿ ನೀವು ಒಬ್ಬರೇ ಇದ್ದೀರಾ ನಿಮ್ಮ ಮನೆಯಲ್ಲಿ ಏನಾದರೂ ಅಂತಂದರೆ, ಅಂದರೆ ಸಪೋರ್ಟಿವ್ ಯಾರು ಇಲ್ಲ ಅಂತಂದರೆ ನೀವು ಒಬ್ಬರೇ ಮಾಡ್ಕೋಬೋದು. ಈ ಥರ ಬಿಗಿನರ್ ಲೆವೆಲಲ್ಲಿ ಹೇಳ್ತಿದ್ದೀನಿ. ಇದು ಚಿಕ್ಕದಾಗಿರೋಂಥ LED ರಿಂಗ್ ಲೈಟ್. ಇದು ಭಾಳ ಚಿಕ್ಕದೇ ತೊಗೊಂಡಿದ್ದೀನಿ ಈಗ ಸದ್ಯಕ್ಕೆ. ಈ ಥರ ನೋಡಿ ನೀವು ಸೆಟಪ್ ಮಾಡ್ಕೋಬೋದು. ಒಂದು ಟ್ರೈಪಾಡ್ ಇದೆ, ನಮಗೆ ನಾರ್ಮಲಾಗಿ ಬೇಕಾದ್ರೆ ಮೇನ್ ಡಿವೈಸು ಫೋನು. ಒಂದು ಫೋನು, ಅದು ವಿಡಿಯೋ ನಿಮಗೆ ಒಂದು 2Kಲಿ ರೆಜುಲೇಷನ್ ಇತ್ತಂತಂದರೆ ಸಾಕು, ನೀವು ಆರಾಮಾಗಿ ಮಾಡ್ಕೋಬೋದು. ಈಗೆಲ್ಲ ಆಲ್ಮೋಸ್ಟಲ್ಲಿ ಎಲ್ಲರೂ ಒಂದು ಸ್ಟ್ಯಾಂಡರ್ಡ್ ಫೋನ್ಸೇ ತೊಗೊತಿದ್ದಾರೆ. ಮಿನಿಮಮ್ 25,000 30,000 ಇರೋಂಥ ಫೋನ್ನೇ ತೊಗೊತಿದ್ದಾರೆ. ಈಗೆಲ್ಲ ಫೋನಲ್ಲಿ ಕ್ಯಾಮ್ರಾ ಎಕ್ಸಲೆಂಟ್ ಆಗಿದ್ದಾವೆ. ಈವನ್ ಸ್ಟೆಬಿಲೈಜೇಷನ್ನು ಕೊಡ್ತಿದ್ದಾರೆ. ಎಲ್ಲ ಫೋನಲ್ಲಿ ಕೊಡ್ತಿದ್ದಾರೆ ಈಗ ಸ್ಟೆಬಿಲೈಜೇಷನ್, ಈಗ ಬರೋವಂಥ ಎಲ್ಲ ಫೋನ್ಸ್. ಇಲ್ಲಿ ನೋಡಿ, ಈಗ ಪ್ರೀವಿಯಸ್ ಆಗಿ ಮಾಡಿರೋಂಥ ಇವು. ಇದನ್ನು ಡಿಸೇಬಲ್ ಮಾಡೋದು, ಮತ್ತು ನೆಕ್ಸ್ಟು ಬೇರೆ ಯಾವ ಥರ ಪ್ರಾಜೆಕ್ಟ್ ಮಾಡಬೇಕು.
ಇಲ್ಲಿ ಇಟ್ಕೊಂಡಿರ್ತೀನಿ. ಇಲ್ಲೇ ಪ್ಲೇಸ್ ಮಾಡ್ತೀನಿ ಎಲ್ಲ ನಾನು. ನನಗೇನು ಬೇಕೋ ಅದನ್ನು ತೊಗೊತೀನಿ. ಇಲ್ಲಿ ಪಕ್ಕದಲ್ಲಿ ರಿಂಗ್ ಲೈಟ್ ಇದು. ರೂಮು ತೋರ್ಸೋಕ್ಕಾಗ್ತಿಲ್ಲ. ಬ್ಯಾಚುಲರ್ ರೂಮ್ ಹೆಂಗಿರ್ತಾವೆ ಗೊತ್ತಲ್ಲ ನಿಮಗೆ, ಹಾಗಾಗಿನೇ ತೋರ್ಸೋಕ್ಕಾಗ್ತಿಲ್ಲ. ಈ ಥರ ನೋಡಿ ಸೆಟಪ್ ಮಾಡ್ಕೊಳಂಗಿದ್ರೆ ನೀವು ಸೆಟಪ್ ಮಾಡ್ಕೋಬೋದು. ಆಮೇಲೆ ನನಗಿನ್ನೂ ಏನಾದರೂ ಬೇಕಂತಂದರೆ ಇಲ್ಲಿ ಕೆಳಗಡೆ ಬಾಕ್ಸ್ ಇಟ್ಕೊಂಡಿರ್ತೀನಿ. ಆ ಬಾಕ್ಸಲ್ಲಿ ಏನು ಬೇಕೋ ಅದನ್ನು ತೊಗೊತೀನಿ. ಅಂದರೆ ಈ DC ಮೋಟರು, ಬೇರೆ ಬೇರೆ ನನಗೆ ಬೇಕಾಗಿರೋಂಥ ಏನಾದರೂ ಐಟಮ್ಸ್ ಇರ್ತಾವಲ್ಲ, ಆ ಒಂದು ಐಟಮ್ಸ್ ಎಲ್ಲ ಅದರಲ್ಲೇ ಇಟ್ಕೊಂಡಿರ್ತೀನಿ. ಇಷ್ಟೇ ನೋಡಿ, ಈ ಥರ ಸಿಂಪಲ್ಲಾಗಿ ನೀವು ಮಾಡ್ಕೋಬೋದು. ನೀವು ಏನಾದರೂ ಈ ಥರ ಡೈ ಕ್ರಾಫ್ಟ್ ಇಲ್ಲ ಅಂತಂದರೆ ಡ್ರಾಯಿಂಗು, ಈವನ್ ಕುಕ್ಕಿಂಗ್ ಚಾನಲ್ಗೂ ನೀವು ಮಾಡ್ಕೋಬೋದು. ಈ ಥರ ಸಿಂಪಲ್ಲಾಗಿ ಸೆಟಪ್ ಮಾಡ್ಕೋಬೋದು ರಿಂಗ್ ಲೈಟ್ ತೊಗೊಂಡು. ಆಲ್ಮೋಸ್ಟ್ ಅಲ್ಲಿ ಎಲ್ಲ ಒಂದು ಕುಕ್ಕಿಂಗ್ ಇದರಲ್ಲಿ ನಿಮ್ಮದೇ ಆದಂಥ ಒಂದು ಸ್ವಿಚಸ್ ಎಲ್ಲ ಇರುತ್ತೆ, ಅಲ್ಲಿ ನೀವು ಸೆಟಪ್ ಮಾಡ್ಕೋಬೋದು ಸಿಂಪಲ್ಲಾಗಿ ಕಡಿಮೆ ಬಜೆಟಲ್ಲಿ. ಸ್ಟಾರ್ಟಿಂಗ್ ಏನಾದರೂ ನೀವು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಿದ್ರೆ ಬಿಗಿನರ್ ಲೆವೆಲಿಗೆ ಈ ಥರ ಒಂದು ಏನು ಸುತ್ತಮುತ್ತ ನಿಮಗೆ ಸಿಗುತ್ತೆ ಅದರಲ್ಲೇ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಯೂಟ್ಯೂಬಲ್ಲಿ ಏನಾದರೂ ಅರ್ನಿಂಗ್ ಸ್ಟಾರ್ಟ್ ಆಯಿತು ಅಂತಂದರೆ ನೀವು ನೆಕ್ಸ್ಟು ತೊಗೋಬೋದು. ನಿಮಗೆ ಯಾವ ಥರ ಇಷ್ಟ ಆಗುತ್ತೆ ಆ ಥರ ಎಲ್ಲ ನೀವು ಸೆಟಪ್ ಮಾಡ್ಕೋಬೋದು. ಬಿಗಿನರ್ ಲೆವೆಲಲ್ಲಿ ಈ ಥರ ನೀವು ಮಾಡ್ಕೊಂಡು ಹೋಗ್ಬೋದು. ಈ ಥರನೇ ಇಷ್ಟೇ ಸಿಂಪಲ್ಲಾಗಿ ನಿಮ್ಗೆ ಯಾರು ಸಪೋರ್ಟ್ ಇಲ್ಲದೆ ನೀವು ಮಾಡ್ಬೇಕಂತಂದರೆ ಈ ಥರ ಮಾಡ್ಕೊಳ್ಳಿ. ನೆಕ್ಸ್ಟು ಸ್ಟುಡಿಯೋ ಆ ಥರ ಏನಾದರೂ ನೀವು ಸೆಟಪ್ ಮಾಡ್ಕೋಬೇಕಂತಂದರೆ ಎಲ್ಲನೂ ಬರುತ್ತೆ. ಅರ್ನಿಂಗ್ಸ್ ಸ್ಟಾರ್ಟ್ ಆಗೋವರೆಗೆ ಸ್ವಲ್ಪ ಕಷ್ಟ. ಸ್ಟಾರ್ಟ್ ಆದಮೇಲೆ ನೀವು ಅಪ್ಗ್ರೇಡ್ ಆಗ್ತಾ ಹೋಗ್ತೀರಾ. ಒಳ್ಳೊಳ್ಳೆ ಕ್ಯಾಮ್ರಾ ತೊಗೊಳ್ಳೋದು, ಲೈಟಿಂಗ್ಸ್ ಆಗಿರ್ಬೋದು, ನಿಮ್ಮ ಒಂದು ಮನೆಯಲ್ಲೇ ಒಂದು ಓನ್ ಸ್ಟುಡಿಯೋ ನೀವು ಸೆಟಪ್ ಮಾಡ್ಕೊಂಡ್ಬಿಡ್ತೀರ. ಅದು ಆಟೋಮೆಟಿಕಾಗಿ ನೀವು ಅಪ್ಗ್ರೇಡ್ ಆಗ್ತಾ ಹೋಗ್ತೀರಾ. ಈಗ ಸದ್ಯಕ್ಕೆ ಒಂದು ಬಿಗಿನರ್ ಲೆವೆಲಲ್ಲಿ ಹೇಳ್ತಿದ್ದೀನಿ, ಓಕೆನಾ? ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.